ನ್ಯೂಸ್ಗೆ ಸ್ವಾಗತ. ನಾನು ಅಖಿಲೇಶ್ ದಬ್ಬೆಕಟ್ಟೆ. ತುಂಗಭದ್ರಾ ಜಲಾಶಯದ ಕ್ರಸ್ಟ್ ಗೇಟ್ ತುಂಡಾಗಿದ್ದು ನೀರು ಪೋಲಾಗುತ್ತಾ ಇದೆ. ಹೀಗಾಗಿ ಡ್ಯಾಂನಲ್ಲಿ 50 ಟಿಎಂಸಿ ನೀರು ಉಳಿಸಿಕೊಳ್ಳಲು ಕ್ರಮ ಕೈಗೊಳ್ಳುವಂತೆ ಡಿಸಿಎಂ ಡಿಕೆಶಿ ಸೂಚಿಸಿದ್ದಾರೆ. ಈ ಬಗ್ಗೆ ಬೆಂಗಳೂರಿನಲ್ಲಿ ಮಾತನಾಡಿದ ಡಿಕೆ ಶಿವಕುಮಾರ್, ರೈತರು ಜನರ ಹಿತದೃಷ್ಟಿಯಿಂದ ಡ್ಯಾಮ್ ತುರ್ತಾಗಿ ಕೆಲಸ ಮಾಡಬೇಕಾಗಿದೆ. ಸದ್ಯ 105 ಟಿಎಂಸಿ ಅಡಿ ನೀರು ಸಂಗ್ರಹ ಸಾಮರ್ಥ್ಯ ಇರುವ ಡ್ಯಾಂನಲ್ಲಿ 50 ಟಿಎಂಸಿ ನೀರು ಉಳಿಸಿಕೊಳ್ಳಲು ಸೂಚಿಸಲಾಗಿದೆ. ಟಿಬಿ ಡ್ಯಾಂ ರೀತಿ ಬೇರೆ ಡ್ಯಾಂಗಳಲ್ಲೂ ಈ ರೀತಿ ಕ್ರಮಕ್ಕೆ ತಿಳಿಸಲಾಗಿದೆ. ರಾಜ್ಯದ ವಿವಿಧ ಡ್ಯಾಂಗಳ ಸಂರಕ್ಷಣೆ ಬಗ್ಗೆ ಮಾಹಿತಿಯನ್ನ ಸಂಗ್ರಹ ಮಾಡಲಾಗ್ತಿದೆ. ಡ್ಯಾಂಗಳಲ್ಲಿ ಸಮಸ್ಯೆ ಆಗದಂತೆ ಕ್ರಮಕ್ಕೆ ಸೂಚನೆಯನ್ನ ನೀಡಿದ್ದೇನೆ ಎಂದು ತಿಳಿಸಿದರು. ಇದು ಹೋಗಿ ನಾನು ಬಂದಿದ್ದೀನಿ. ಈಗಾಗಲೇ ನಾನು ಜಿಂದಾಲ್ ಅವ್ರಿಗೂ ಸ್ಟೀಲ್ ಕೂಡ ಕೇಳಿದ್ದೀನಿ, ಬೇರೆಯವ್ರಿಗೂ ಹೇಳಿದ್ದೀನಿ. ನಿನ್ನೆ ಮಾತಾಡಿದ್ದೇನೆ. ನಿನ್ನೆ ಕೆಲಸ ಶುರು ಮಾಡಿದ್ದಾರೆ. ಇವತ್ತು ಇನ್ನೊಂದು ಸ್ವಲ್ಪ ಒಂದು 10-15 ನಿಮಿಷದಲ್ಲಿ ಈಗಾಗಲೇ ಕೆಲಸ ಪ್ರಾರಂಭ ಆಗ್ತಾ ಇರೋದನ್ನ ಡೀಟೇಲ್ನ ನಿಮಗೆ ನಾನು ಟ್ವೀಟ್ ಮಾಡ್ತೀನಿ. ನೋಡ್ರಿ, ಯಾರು ಹೊಣೆ ಮಾಡಿ ಏನು ಸುಖ, ಯಾವುದೋ ಒಬ್ಬ ಆಫೀಸರ್ ಹೊಣೆ ಮಾಡಿಬಿಟ್ರೆ ನಮಗೆ ರೈತ ಉಳಿಬೇಕು, ನನಗೆ ಡ್ಯಾಮ್ ಉಳಿಬೇಕಷ್ಟೇ. ಆಮೇಲೆಲ್ಲ ಆಫೀಸರ್ಸ್ ಎಲ್ಲ ಆಮೇಲೆ ನೋಡೋಣ. ಫಸ್ಟು ಪ್ರಾಬ್ಲಮ್ನ ಸಾರ್ಟ್ ಔಟ್ ಮಾಡೋಣ. ಇದು ಆಫೀಸರ್ಸ್ ವಿಚಾರ ಅಲ್ಲ, ಇಲ್ಲಿ ಮುಖ್ಯ. ದೊಡ್ಡ ಚೈನೇ ಕಟ್ಟಾಗಿದೆ. 70 ವರ್ಷದ ಡ್ಯಾಮ್ ಅದು. ಬೇರೆ ಕಡೆ ಎಲ್ಲ 2 ಆಪ್ಷನ್ಸ್ ಇರ್ತದೆ, 2 ವೈರ್ ಇರ್ತದೆ, ಒಂದು ಚೈನ್ ಇರ್ತದೆ, ಆ ಥರ ಇರ್ತದೆ. ಇಲ್ಲಿ ಒಂದೇ ಇದ್ದಿದ್ದು. ಆ ಡಿಸೈನ್ನ ಸದ್ಯ ತಕ್ಷಣ ಸಿಕ್ತು, ವಾಪಸ್ ಕೊಟ್ಟಿದ್ದೀವಿ. ಆ ಪ್ರಕಾರ ಎಲ್ಲ ಶುರು ಮಾಡಿದ್ದಾರೆ. ಗೇಟ್ ಹಾಕೋಕ್ಕೆ ಪ್ರಯತ್ನ ಮಾಡಿ ರೈತರಿಗೆ ನೀರು ಕೊಡೋಕ್ಕೆ ಎಷ್ಟು ಬೇಕೋ ಉಳಿಸ್ಕೊಳ್ಳೋಕೆ ಪ್ರಯತ್ನ ಮಾಡೋಣ. ಬಟ್ ಅಷ್ಟು ನೀರಂತೂ ಹೋಗ್ತದೆ. ಆ ನೀರು ಕಡಿಮೆ ಆಗದೆ ನಾವು ಕೆಲಸ ಮಾಡೋಕ್ಕಾಗಲ್ಲ. ಓವರ್ ನೈಟ್ 24/7 ಎಲ್ಲ ಡಬಲ್ ಇದನ್ನು ಮಿಷಿನರಿ ಇದನ್ನು ಹಾಕ್ಬಿಟ್ಟು ಲೇಬರ್ ಹಾಕ್ಬಿಟ್ಟು ಈಗಾಗಲೇ ಆ ಗೇಟ್ನ ತಯಾರಿ ಮಾಡ್ತಾಯಿದ್ದೀನಿ. ಈಗಾಗಲೇ ನಾನು ಎಲ್ಲ ಡ್ಯಾಮ್ಗಳಿಗೂ ಕೂಡ ಒಂದು ಕಮಿಟಿ ರಚನೆ ಮಾಡ್ತಾಯಿದ್ದೀನಿ. ಎಲ್ಲ ವಿಸಿಟ್ ಮಾಡಿಕೊಂಡು ಒಂದು ರಿಪೋರ್ಟ್ ಕೊಡಿ ಅಂತ ನಾನು ಹೇಳ್ತಾ ಇದ್ದೀನಿ. ಯಾವ ರೈತರನ್ನು ಗಾಬರಿ ಪಡಿಸೋಂಥ ಏನು ಅವಶ್ಯಕತೆ ಏನಿಲ್ಲ. ಅರ್ಥ ಆಯ್ತಾ? ಎಲ್ಲ ಡ್ಯಾಮ್ಗಳ ಪರಿಸ್ಥಿತಿ ಅವಲೋಕನ ಮಾಡೋದಕ್ಕೆ ಖಂಡಿತ ಇರಲಿ. ಒಂದು ವರದಿ ಏನೇನಿದೆ ಅಂತ ಅಂದ್ಬಿಟ್ಟು ನಾನು ಆಗಲೇ ಹೋದ ವರ್ಷ ಮತ್ತು ಈ ವರ್ಷದಲ್ಲಿ ನಾನು ಆಗಲೇ ಎಲ್ಲಿವರೆಗೂ ನೀರ್ತದೆ, ಎಷ್ಟು ನೀರ್ತದೆ ಅದನ್ನೆಲ್ಲ ಒಂದು ವಿಡಿಯೋ ಮಾಡಿಸಿಟ್ಟಿದ್ದೀನಿ. ಆಗಲೇ ದಾಖಲೆಗಳು ಕೂಡ ಇದೆ. ಮುಂದಕ್ಕೆ ಏನೇನು ಬೇಕು ಅಂದ್ಬಿಟ್ಟು ಒಂದು ರಿಪೋರ್ಟ್ ಅಂತೂ ರೆಡಿ ಮಾಡಿಸ್ತಾ ಇದ್ದೀನಿ. ತುಂಗಭದ್ರಾ ಜಲಾಶಯದ 19ನೆಯ ಕ್ರಸ್ಟ್ ಗೇಟ್ ಕೊಚ್ಚಿ ಹೋದ ಹಿನ್ನೆಲೆಯಲ್ಲಿ ಇಂದು ಬಿವೈ ವಿಜಯೇಂದ್ರ ನೇತೃತ್ವದ ಬಿಜೆಪಿ ನಿಯೋಗ ಸ್ಥಳಕ್ಕೆ ಭೇಟಿ ನೀಡಿತ್ತು. ವಿಜಯೇಂದ್ರಗೆ ವಿಪಕ್ಷ ನಾಯಕ ಆರ್ ಅಶೋಕ್, ಹಾವೇರಿ ಗದಗ ಸಂಸದ ಬಸವರಾಜ ಬೊಮ್ಮಾಯಿ ಸಾಥ್ ನೀಡಿದ್ರು. ಈ ವೇಳೆ ಮಾತನಾಡಿದ ವಿಜಯೇಂದ್ರ, ತುಂಗಭದ್ರಾ ಡ್ಯಾಂ ರೈತರ ಜೀವನಾಡಿಯಾಗಿದೆ. ರಾಜ್ಯದ ರೈತರ ಪರವಾಗಿ ಸರ್ಕಾರ ನಿಲ್ಲಬೇಕು. ಡಿಕೆ ಶಿವಕುಮಾರ್ ಅಧಿಕಾರಿಗಳನ್ನ ಹೊಣೆ ಮಾಡಲ್ಲ ಅಂತಾರೆ. ರಾಜ್ಯ ಸರ್ಕಾರವೇ ಇದರ ಹೊಣೆಯನ್ನ ಹೊರಬೇಕು. ಸರ್ಕಾರ ಚೀಫ್ ಇಂಜಿನಿಯರ್ ನೇಮಕ ಮಾಡಿಲ್ಲ. ಹೊಣೆಗಾರಿಕೆಯಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ತಜ್ಞರು ನೀಡಿದ ಯೋಜನೆ ಅನುಷ್ಠಾನ ಮಾಡಿಲ್ಲ ಎಂದು ಕಿಡಿಕಾರಿದರು. ಕರ್ನಾಟಕ ಪಕ್ಕದ ಆಂಧ್ರ ಪ್ರದೇಶ ಮತ್ತು ತೆಲಂಗಾಣ 3 ರಾಜ್ಯಗಳ ರೈತರಿಗೂ ಕೂಡ ಅನುಕೂಲ ಆಗ್ತಕ್ಕಂತ ಈ ಜಲಾಶಯ, ವಿಶೇಷವಾಗಿ ನಮ್ಮ ಕರ್ನಾಟಕದಲ್ಲಿ ಕೊಪ್ಪಳ, ಬಳ್ಳಾರಿ, ವಿಜಯನಗರ ಮತ್ತು ರಾಯಚೂರು ಜಿಲ್ಲೆಗಳು, ಈ ಭಾಗದಲ್ಲಿ 10 ಲಕ್ಷ ಹೆಕ್ಟೇರ್ಗೂ ಹೆಚ್ಚು ಪ್ರದೇಶಗಳಲ್ಲಿ ರೈತರಿಗೆ ಭತ್ತ ಬೆಳೆಯೋದಕ್ಕೆ ಅನುಕೂಲ ಆಗ್ತಕ್ಕಂಥದ್ದು. ಕಳೆದ 2 ವರ್ಷ ನಿರಂತರವಾಗಿ ಬರ, ಮಳೆ ಕಡಿಮೆ ಆಗಿರೋದ್ರಿಂದ ರೈತರು ಸಂಕಷ್ಟದಲ್ಲಿದ್ರು. ಈ ಬಾರಿ ಸಾಕಷ್ಟು ಮಳೆ ಆಗಿ, ವರುಣದೇವನ ಕೃಪೆಯಿಂದ ಸಾಕಷ್ಟು ಮಳೆ ಆಗಿ ಈ ಭಾಗದ ರೈತರು ಬಹಳ ಸಂತೋಷದಿಂದಿದ್ರು. ಈ ಬಾರಿ ಆದ್ರೂ 2 ಬೆಳೆಯನ್ನ ಬೆಳಿಬಹುದು ಅನ್ನುವ ಒಂದು ಸಂತೋಷದಲ್ಲಿ ಅವರಿದ್ದಂತ ಸಂದರ್ಭದಲ್ಲಿ ಈ ಒಂದು ಗೇಟ್ ಇವತ್ತು ಕಳಚಿ ಬಿದ್ದಿರ್ತಕ್ಕಂಥದ್ದು ಈ ಭಾಗದ ರೈತರಿಗೆ ದೊಡ್ಡ ಆಘಾತ ಉಂಟಾಗಿದೆ. ಮಾನ್ಯ ಸಚಿವರು ಡಿಕೆ ಶಿವಕುಮಾರ್ ಅವರ ಹೇಳಿಕೆಯನ್ನು ಕೂಡ ಗಮನಿಸ್ತಾ ಇದೆ. ಎಲ್ಲೋ ಒಂದ್ ಕಡೆ ಸ್ಪಷ್ಟವಾಗಿ ಗೊತ್ತಾಗ್ತದೆ, ಅಧಿಕಾರಿಗಳು ಸರಿಯಾಗಿ ಕ್ರಮವನ್ನ ಕೈಗೊಳ್ಳದೇ ಇರತಕ್ಕಂಥ ಸಂದರ್ಭದಲ್ಲಿ ಈ ಒಂದು ಸಮಸ್ಯೆ ಉಂಟಾಗಿದೆ. ನಾನು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಹಾಗೂ ಜಲ ಸಂಪನ್ಮೂಲ ಸಚಿವರಾಗಿರ್ತಕ್ಕಂಥ ಡಿಕೆ ಶಿವಕುಮಾರ್ ಅವರಲ್ಲಿ ಆಗ್ರಹವನ್ನ ಮಾಡ್ತೇನೆ. ರಾಜ್ಯ ಸರ್ಕಾರದ ಜವಾಬ್ದಾರಿ. ನಿನ್ನೆ ಜಲ ಸಂಪನ್ಮೂಲ ಸಚಿವರು ಹೇಳಿದ್ದಾರೆ, ಅಧಿಕಾರಿಗಳು ಯಾರ ಮೇಲೂ ಹೊಣೆ ಹಾಕೋದಿಲ್ಲ ಅಂತೇಳಿ. ಹಾಗಾದ್ರೆ ಹೊಣೆಗಾರಿಕೆ ಯಾರ ಮೇಲೆ ಹಾಕ್ತಾರೆ? ಈ ಕಡೆ ಜಲ ಸಂಪನ್ಮೂಲ ಸಚಿವರಿಗೆ ಜಲದ ಬಗ್ಗೆನೂ ಆಸಕ್ತಿ ಇಲ್ಲ, ರೈತರ ಬಗ್ಗೆನೂ ಆಸಕ್ತಿ ಇಲ್ಲ, ಕೇವಲ ಸಂಪನ್ಮೂಲದ ಬಗ್ಗೆನೇ ಹೆಚ್ಚು ಆಸಕ್ತಿ ಇದೆ ಮಾನ್ಯ ಡಿಕೆ ಶಿವಕುಮಾರ್ ಅವರಿಗೆ. ನಾನು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಹಾಗೂ ಜಲ ಸಂಪನ್ಮೂಲ ಸಚಿವರಲ್ಲಿ ಇಬ್ಬರಲ್ಲೂ ಕೂಡ ಆಗ್ರಹ ಮಾಡ್ತೇನೆ, ರಾಜ್ಯ ಸರ್ಕಾರನೇ ಜವಾಬ್ದಾರಿಯನ್ನ ತೆಗೆದುಕೊಳ್ಬೇಕಾಗ್ತದೆ. ಈ ಭಾಗದ ರೈತರಿಗೆ ಇವತ್ತೇನು ಸಂಕಷ್ಟ ಉಂಟಾಗಿದೆ, ಇವತ್ತು ಗಾಯದ ಮೇಲೆ ಬರೆ ಎಳೆದಂತಾಗಿದೆ. ರಾಜ್ಯ ಸರ್ಕಾರವೇ ಹೊಣೆಯನ್ನ ಹೊತ್ಕೊಂಡು ಏನು ಈ ಭಾಗದಲ್ಲಿರ್ತಕ್ಕಂಥ ರೈತರಿಗೆ 1 ಹೆಕ್ಟೇರ್ಗೆ ಕನಿಷ್ಠ 50,000 ರೂಪಾಯಿಗಳ ಒಂದು ಪರಿಹಾರವನ್ನ ಕೊಡಬೇಕಾಗ್ತದೆ.
ಮುಂಬರುವ ಚನ್ನಪಟ್ಟಣ ಬೈ ಎಲೆಕ್ಷನ್ಗೆ ನಾನು ಟಿಕೆಟ್ ಆಕಾಂಕ್ಷಿಯಾಗಿದ್ದೇನೆ ಅಂತ ಸಿಪಿ ಯೋಗೇಶ್ವರ್ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು ಟಿಕೆಟ್ ಕೈ ತಪ್ಪಿದರೆ ಪಕ್ಷೇತರವಾಗಿ ಸ್ಪರ್ಧೆ ಮಾಡ್ತೀನಿ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಇದೇ ವಿಚಾರವಾಗಿ ಬಿಜೆಪಿ ಹೈಕಮಾಂಡ್ ದೆಹಲಿಗೆ ಕರೆದಿದ್ದಾರೆ. ಹೀಗಾಗಿ ದೆಹಲಿಗೆ ತೆರಳುತ್ತಿದ್ದೇನೆ. ಟಿಕೆಟ್ ವಿಚಾರವಾಗಿ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಇದಕ್ಕೆ ಒಪ್ಪದೆ ಇದ್ರೆ ಮುಂದಿನ ದಾರಿಯನ್ನ ನೋಡೋಣ ಎಂದು ಹೇಳಿದ್ರು. ಒಂದು ವೇಳೆ ಬಿಜೆಪಿಯಿಂದ ಅವಕಾಶ ಸಿಗದಿದ್ರೆ ಪಕ್ಷೇತರನಾಗಿ ಮತ್ತೆ ಗೆದ್ದು ಎನ್ಡಿಎ ಭಾಗವಾಗ್ತೇನೆ. ನೋಡೋಣ ಮುಂದೆ ಏನೇನು ರಾಜಕೀಯ ತಿರುವು ಪಡೆಯುತ್ತದೆ ಅಂತ ಹೇಳಿದರು. ವಿಧಾನಸಭೆಯ ಏನು ಉಪಚುನಾವಣೆ ಇದೆ, ನಾನು ಒಬ್ಬ ಪ್ರಬಲ ಆಕಾಂಕ್ಷಿ. ಸ್ವಾಭಾವಿಕವಾಗಿ ಕುಮಾರಸ್ವಾಮಿ ನಾನು ಸಾಂಪ್ರದಾಯಿಕವಾಗಿ ರಾಜಕೀಯವಾಗಿ ಪರಸ್ಪರ ವಿರೋಧವಾಗಿದ್ದೇವೆ. ಒಬ್ರಿಗೊಬ್ಬರು ಮೈತ್ರಿ ಮಾಡ್ಕೊಂಡು BJP JDS ಮೈತ್ರಿ ಮಾಡ್ಕೊಂಡಾಗಲೇ NDAಯಿಂದ ಕುಮಾರಸ್ವಾಮಿ ಕೇಂದ್ರ ಮಂತ್ರಿ ಆಗಿದ್ದಾರೆ. ಅವರು ತೆರವಾದ ಸ್ಥಾನಕ್ಕೆ ನಾನೇ ಹತ್ತಿರದ ಸಮೀಪದ ಪ್ರತಿಸ್ಪರ್ಧೆ. ಪ್ರತಿ ಚುನಾವಣೆಯಲ್ಲೂ ಒಂದು 15,000 ಡಿಫ್ರೆನ್ಸು ಎಲ್ಲ ಚುನಾವಣೆಯೂ ಇದೆ. ಹಾಗಾಗಿ ಅವ್ರು ತೆರವಾದ ಮೇಲೆ ಸ್ವಾಭಾವಿಕವಾಗಿ ನನಗೆ ಬಿಟ್ಕೊಡ್ಬೇಕು ಅನ್ನೋದು ನನ್ನ ವಾದ ಮತ್ತು ನನ್ನ ಕ್ಲೈಮ್ ಕೂಡ. ನೋಡೋಣ ಅವರು ಮತ್ತು ನಮ್ಮ ಪಕ್ಷದ ವರಿಷ್ಠರು ಏನು ತೀರ್ಮಾನ ಮಾಡ್ತಾರೆ. ಚುನಾವಣೆ ಹತ್ರ ಬರ್ತಾ ಇದೆ, ಇನ್ನೇನು ನೋಟಿಫಿಕೇಶನ್ ಯಾವುದೇ ಸಂದರ್ಭದಲ್ಲಿ ಆಗ್ಬೋದು. ಮಹಾರಾಷ್ಟ್ರದಲ್ಲಿ ಚುನಾವಣೆಗೆ ಉಪಚುನಾವಣೆ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ಕಾಂಗ್ರೆಸ್ನವರು ತುಂಬ ಆಕ್ಟಿವ್ ಆಗಿದ್ದಾರೆ. ಮಾನ್ಯ DK ಶಿವಕುಮಾರ್ ಅವರು ಆಗಸ್ಟ್ 15ರಂದು ಚನ್ನಪಟ್ಟಣಕ್ಕೆ ಬಂದು ರಾಷ್ಟ್ರಧ್ವಜ ಅನಾವರಣ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಅವರು ಆಗಲೇ ಮೆಸೇಜ್ ಕೂಡ ಕಳಿಸಿದ್ದಾರೆ. ಎಲ್ಲ ಕಡೆ ನಾನು ಚನ್ನಪಟ್ಟಣದಲ್ಲಿ ಸ್ವಾಗತ ಮಾಡ್ತೀನಿ. ಇದೆಲ್ಲ ನೋಡಿದಾಗ ನಾವು ಸುಮ್ಮನೆ ಆಗಿರೋದು. ಈಗ ಕುಮಾರಸ್ವಾಮಿ ಅವರು ಏನು ಹೇಳ್ತಾ ಇಲ್ಲ, ಅವರು ಸುಮ್ಮನೆ ಇದ್ದಾರೆ. ನಾವು ನಿರ್ದಿಷ್ಟವಾಗಿದ್ದರೆ ಅನಾಯಕವಾಗಿ ಈ ಕ್ಷೇತ್ರ ಕಾಂಗ್ರೆಸ್ಗೆ ತಪ್ಪಬಾರ್ದು ಅಂತೇಳಿ ನನ್ನ ಹೋರಾಟ. ನೋಡೋಣ ವರಿಷ್ಠ. ಡಿಕೆ ಶಿವಕುಮಾರ್ ವಿರುದ್ಧದ ಅಕ್ರಮ ಆಸ್ತಿ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಿಬಿಐ ವಿಚಾರಣೆಗೆ ನೀಡಿದ್ದ ಅನುಮತಿಯನ್ನ ಸರ್ಕಾರ ಹಿಂಪಡೆದಿತ್ತು. ಇದನ್ನ ಪ್ರಶ್ನಿಸಿ ಸಿಬಿಐ ಮತ್ತು ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಹೈಕೋರ್ಟ್ ಮೊರೆ ಹೋಗಿದ್ರು. ಈ ಅರ್ಜಿ ವಿಚಾರಣೆಯು ಇಂದು ಹೈಕೋರ್ಟ್ನಲ್ಲಿ ನಡೆದಿತ್ತು. ನ್ಯಾಯಮೂರ್ತಿ ಕೆ ಸೋಮಶೇಖರ್ ಮತ್ತು ನ್ಯಾಯಮೂರ್ತಿ ಉಮೇಶ್ ಎಂ ಅಡಿಗ ಅವರಿದ್ದ ವಿಭಾಗೀಯ ಪೀಠ ಪ್ರಕರಣದ ವಿಚಾರಣೆಯನ್ನ ನಡೆಸಿ ತೀರ್ಪನ್ನ ಕಾಯ್ದಿರಿಸಿದೆ. ಡಿಕೆಶಿ ಪರ ಖ್ಯಾತ ವಕೀಲ ಕಪಿಲ್ ಸಿಬಲ್ ವಾದವನ್ನ ಮಂಡಿಸಿ ಸಂಪೂರ್ಣ ರಾಜಕೀಯ ದುರುದ್ದೇಶ ಅಡಗಿದೆ ಎಂದು ವಾದಿಸಿದರು. ವಾದ ಪ್ರತಿವಾದವನ್ನ ಆಲಿಸಿದ ವಿಭಾಗೀಯ ಪೀಠ ವಿಚಾರಣೆ ಮುಕ್ತಾಯ ಮಾಡಿ ತೀರ್ಪು ಕಾಯ್ದಿರಿಸಿದೆ. PSI ಪರಶುರಾಮ್ ಆತ್ಮಹತ್ಯೆ ವಿಚಾರವಾಗಿ ಮಾತನಾಡಿದ ಸಂಸದ ಜಗದೀಶ್ ಶೆಟ್ಟರ್, ಅವರ ಹಣವೂ ಹೋಯ್ತು, ಜೀವನವೂ ಹೋಯ್ತು. ಇದನ್ನ ಗಮನಿಸಿದ್ರೆ ರಾಜ್ಯದಲ್ಲಿ ಭ್ರಷ್ಟಾಚಾರ ಮಿತಿ ಮೀರಿದೆ ಅಂತ ಹೇಳಿದ್ದಾರೆ. ಪ್ರಕರಣದಲ್ಲಿ ಕಾಂಗ್ರೆಸ್ ಶಾಸಕನ ರಕ್ಷಣೆಗೆ ಹುನ್ನಾರ ನಡೆದಿದೆ. ಪರಶುರಾಮ್ ಕುಟುಂಬದ ನೋವು ಅರಣ್ಯ ರೋದನವಾಗಿದೆ. ಅವರ ಹೇಳಿಕೆಯನ್ನ ಈವರೆಗೂ ಪಡೆದಿಲ್ಲ. ನಿಮಗೆ ತಾಕತ್ತಿದ್ರೆ ಆರೋಪಿಗಳನ್ನ ಅರೆಸ್ಟ್ ಮಾಡಿ ಅಂತ ಶೆಟ್ಟರ್ ಸವಾಲನ್ನ ಹಾಕಿದ್ದಾರೆ. ಹೀಗಾಗಿ ಬಹಳ ಇದೊಂದು ಬಹುಶಃ ಒಂದು ಸರ್ಕಾರಕ್ಕೆ ಕಣ್ತಿರಿಸುವಂಥ ಒಂದು ಘಟನೆ ಇದು. ಹೀಗಾಗಿ ಇದ್ರ ಬಗ್ಗೆ ಏನು ಕ್ರಮ ಕೈಗೊಂತಾರೆ ಅನ್ನುವಂಥದ್ದು ಅವ್ರು ಸರ್ಕಾರನೇ ಹೇಳಬೇಕಾಗ್ತದೆ. ಮತ್ತು ಇದಕ್ಕೆಲ್ಲ ಕಾರಣೀಭೂತರು ರಾಜ್ಯ ಸರ್ಕಾರ, ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ ಎಲ್ಲರೂ ಮತ್ತು ಅಧಿಕಾರಿಗಳು. ಆಟೋಮೆಟಿಕ್ ಇವತ್ತು ರಾಜ್ಯ ಸರ್ಕಾರ ನಿರ್ಲಕ್ಷ್ಯ ಆಗಿದೆ ಅಂದರೆ, ಒಂದು ರೀತಿ ನಿಶ್ಚಯದಾಗಿದೆ ಅಂದರೆ ಅಧಿಕಾರಿಗಳು ಕೆಲಸ ಮಾಡೋದಿಲ್ಲ. ಮತ್ತು ಅಲ್ಲಿ ಇದ್ದಂಥ ಅಧಿಕಾರಿಗಳು ಎಲ್ಲ ಇಂಜಿನಿಯರ್ಸು ಇನ್ಚಾರ್ಜ್ ಇದ್ದಾರೆ. ಇನ್ನು ಇವ್ರವ್ರ ಕಡೆಯಿಂದ ಏನು ಕೆಲಸ ತೊಗೊಳ್ಳಿಕ್ಕೆ ಸಾಧ್ಯತೆ? ಹೀಗಾಗಿ ಇದೊಂದು ಭಾಳವಾದಂಥ ಒಂದು ಖೇದಕರವಂಥ ಘಟನೆ. ಹೀಗಾಗಿ ಇದಕ್ಕೆ ಈ ನಿರ್ಲಕ್ಷ್ಯಕ್ಕೆ ಮುಖ್ಯ ಕಾರಣ ರಾಜ್ಯ ಸರ್ಕಾರ ಅಂತ. ಸರ್ಕಾರದಲ್ಲಿ ಕಚ್ಚಾಟ ಇದೆ ನಡೆಯೋದೆ, ಅವ್ರ ಮೇಲೆ ಬಂದಂಥ ಭ್ರಷ್ಟಾಚಾರ ಹಣ, ಮೂಢ ಹಗರಣ ಇರ್ಬೋದು, ಆಮೇಲೆ ST ಕಾರ್ಪೊರೇಷನ್ ಹಗರಣ ಇರ್ಬೋದು, ಅದಕ್ಕೆ ಉತ್ತರ ಕೊಡೋದ್ರಲ್ಲೇ ಅವರು ಪೂರ್ತಿ ತಮ್ಮ ಶಕ್ತಿಯನ್ನು ವ್ಯಯ ಮಾಡ್ತಾ ಇದ್ದಾರೆ. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಸುರಿದ ಧಾರಾಕಾರ ಮಳೆಗೆ ಜನ ಬೆಚ್ಚಿ ಬಿದ್ದಿದ್ದಾರೆ. ಬೆಂಗಳೂರಿನ ಹೆಬ್ಬಾಳದ ಫ್ಲೈಓವರ್ ಕೆಳಗೆ ನೀರು ನಿಂತಿದ್ದು ವಾಹನ ಸವಾರರು ಪರದಾಡುವಂತಾಯಿತು. ಇದೇ ವೇಳೆ ಉಪಮುಖ್ಯಮಂತ್ರಿ ಹಾಗೂ ಬೆಂಗಳೂರು ಅಭಿವೃದ್ಧಿ ಸಚಿವ DK ಶಿವಕುಮಾರ್ ದಿಢೀರಂತ ಹಾನಿ ಪ್ರದೇಶಗಳಿಗೆ ಭೇಟಿಯನ್ನ ನೀಡಿದ್ರು. ನಂತರ ಮಾತನಾಡಿದ DCM, ಮಳೆ ಬಂದಾಗ ಎಷ್ಟೇ ರಸ್ತೆ ಗುಂಡಿಯನ್ನ ಮುಚ್ಚಿದ್ರೂ ಮತ್ತೆ ಸೃಷ್ಟಿ ಆಗುತ್ತಲೇ ಇರುತ್ತದೆ.
ರಸ್ತೆ ಬದಿಗಳಲ್ಲಿ ಇರುವ ರಿಟೈನಿಂಗ್ ವಾಲ್ಗಳನ್ನ ಸರಿ ಮಾಡಲು ಸೂಚನೆ ನೀಡಿದ್ದೇನೆ. ರಸ್ತೆ ಅಕ್ಕಪಕ್ಕ ಫುಟ್ಪಾತ್ಗಳಲ್ಲಿ ನೀರು ನಿಲ್ಲದಂತೆ ಕ್ರಮವನ್ನ ವಹಿಸಬೇಕು. ಈ ಬಗ್ಗೆ ಅಧಿಕಾರಿಗಳಿಗೆ ಸೂಚನೆಯನ್ನ ನೀಡಿದ್ದೇನೆ ಎಂದು ಹೇಳಿದರು. ನಾನು ಒಂದು ಅಬ್ಸರ್ವ್ ಮಾಡಿದ್ದೀನಿ, ನಾವು ಇಷ್ಟೇ ಪಾಟುವನ್ನ ಮುಚ್ಚಬೇಕು ಅಂತೇಳಿ ನೋಡಿದ್ರು ನಾನೇ ಕಣ್ಣಲ್ಲಿ ನೋಡಿದೆ. ಎಲ್ಲ ಒಂದೊಂದು ಅರ್ಧದಲ್ಲಿ ಗುಂಡಿಗಳಿವೆ. ಇದು ಬಹಳ ಡೇಂಜರಸ್ ಕೇಸಸ್. ಎಲ್ಲ ಹೇಳಿದ್ದೀನಿ, ಸುಮಾರೆಲ್ಲ ಅಪ್ಲೋಡ್ ಮಾಡ್ತಿದ್ದಾರೆ. ಪೊಲೀಸ್ ಅವ್ರಿಗೂ ಹೇಳಿದ್ದೀನಿ, ನಾನು ಈಗ ತರ DCP ಅವ್ರಿಗೂ ಮಾತಾಡ್ತಿದ್ದಾರೆ. ಎರಡನೇದು, ಈ ನೀರನ್ನ ಏನು ಮಳೆ ಜಾಸ್ತಿ ಬಂದರೆ ನುಗ್ತಾ ಇದೆ ಎಲ್ಲ ಕಡೆನೂ. ಈಗ ಮುಂದಕ್ಕೆ ನಾವು ಅದನ್ನ ವಾಲ್ಲು ರಿಟೈನಿಂಗ್ ವಾಲ್ ಏನಿದೆ ಅದನ್ನ ಕಂಪ್ಲೀಟ್ ಮಾಡಲೇಬೇಕಾಗಿದೆ, ಒಂದು ಪ್ರಯಾರಿಟಿ. ಎರಡನೇದು, ನಾನು ಗಮನಿಸಿದ್ದೀನಿ, ಈ ರೋಡ್ ಪಕ್ಕ ಫುಟ್ಪಾತ್ ಮೇಲೆ ವಿಪರೀತ ಡೆಬ್ರಿಸು ಮಣ್ಣುಗಳು ಹಾಕಿದ್ದಾರೆ. ಇದಕ್ಕೆಲ್ಲ ಒಂದು ವ್ಯವಸ್ಥೆ ಮಾಡಲೇಬೇಕು, ಆ ಪ್ರಯಾರಿಟಿ ಎಲ್ಲ ನಾನು ನೋಡ್ತಾ ಇದ್ದೀನಿ. ಹಾಗಾಗಿ ಯಾವಾಗ ಡೆಬ್ರಿಸ್ ಇರ್ತದೆ ಫುಟ್ಪಾತ್ ಮೇಲೆ ಅದೇ ಒಳಗಡೆ ಹೋಗಿ ಮುಚ್ಕೊಳ್ಳೋಂಥದ್ದು. ಸೊ ಅದಕ್ಕೆ ಕಂಪ್ಲೀಟ್ ನಾನು ಆಫೀಸರ್ಸ್ ಕೇಳ್ತಾ ಇದೆ, ಅವ್ರಿಗೇನೋ ನಮ್ಮ ಇಂಜಿನಿಯರ್ಗೆ ಒಂದೊಂದು 1 ಲಕ್ಷ ಟ್ಯಾಕ್ಟ್ರು ಕೊಡ್ತಾರೆ. ಎಲ್ಲಿ ಕ್ಲೀನ್ ಮಾಡಿದಾರೋ ಏನು ಮಾಡಿದಾರೋ ಅದಕ್ಕೊಂದು ಅಕೌಂಟ್ ಬಿಟ್ಟು ಫಿಕ್ಸ್ ಮಾಡಿದ್ದಾರೆ. ಸೊ ಇವೆಲ್ಲ ಕೆಲವು ನಮಗೆ ಅನುಭವಗಳು ಆಗ್ತಾ ಇದೆ. ಸ್ವಲ್ಪ ಇದಕ್ಕೆ ಈಗಾಗಲೇ ನೆಕ್ಸ್ಟು ಎಲ್ಲ ಕಡೆನೂ ಈ ಡ್ರೈನೇಜ್ ಅಕ್ಕಪಕ್ಕ ರಕ್ಷಣೆ ಮಾಡಲಿಕ್ಕೆ, ರಸ್ತೆಗಳನ್ನ ಮಾಡಲಿಕ್ಕೆ ಈಗಾಗಲೇ ಒಂದು ತೀರ್ಮಾನ ಕೂಡ ಮಾಡಿದ್ದೇವೆ. ಸೊ ಮಳೆ ಇಂಥ ಎಲ್ಲೆಲ್ಲಿ ಲೋ ಲೈಂಗ್ ಏರಿಯಾ ಇದೆ ಅದಕ್ಕೆಲ್ಲ ಮುಂಜಾಗ್ರತವಾಗಿ ವ್ಯವಸ್ಥೆ ಮಾಡಬೇಕು. ಬೆಂಗಳೂರು ನಗರ ಸೇರಿದಂತೆ 8 ಜಿಲ್ಲೆಗಳಿಗೆ ಮುಂದಿನ 5 ದಿನಗಳ ಕಾಲ ಭಾರೀ ಮಳೆಯಾಗುತ್ತೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನ ನೀಡಿದೆ. ಭಾರೀ ಹಾಗೂ ಅತಿ ಭಾರೀ ಮಳೆಯಾಗುವ ಹಿನ್ನೆಲೆ ಯೆಲ್ಲೋ ಹಾಗೂ ಆರೆಂಜ್ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಇಂದು ಆಗಸ್ಟ್ 12ರಂದು ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಚಾಮರಾಜನಗರ ಹಾಗೂ ರಾಮನಗರಕ್ಕೆ ಯೆಲ್ಲೋ ಅಲರ್ಟ್ ಘೋಷಿಸಲಾಗಿದೆ. ಭಾರೀ ಮಳೆಯಾಗುವ ಹಿನ್ನೆಲೆ ಬೆಂಗಳೂರು ನಗರದ ರಸ್ತೆಗಳಲ್ಲಿ ಮಳೆ ನೀರು ನಿಲ್ಲುವ ಸಾಧ್ಯತೆಯೂ ಇದ್ದು ಪ್ರಯಾಣಿಕರು ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಯೆಲ್ಲೋ ಅಲರ್ಟ್ ಇದ್ದಾಗ ಮಳೆಯು 64.5ರಿಂದ 115 ಮಿಲಿಮೀಟರ್ ಮಳೆಯಾಗುವ ಸಾಧ್ಯತೆ ಇದೆ. ಮೈಸೂರು ದಸರಾ ಮಹೋತ್ಸವಕ್ಕೆ ಅರಣ್ಯ ಇಲಾಖೆಯ ಸಿದ್ಧತೆ ಆರಂಭವಾಗಿದೆ. ಅಲ್ಲದೆ 2 ತಿಂಗಳ ಮುಂಚಿತವಾಗಿ ಮೈಸೂರಿಗೆ ಗಜಪಡೆ ಆಗಮಿಸಲಿದೆ. ಆಗಸ್ಟ್ 21ರಂದು ಗಜಪಯಣ ಆರಂಭವಾಗಲಿದೆ. ಈ ಹಿನ್ನೆಲೆಯಲ್ಲಿ ಅರಣ್ಯ ಇಲಾಖೆ ಸಿದ್ಧತೆಯನ್ನ ಆರಂಭಿಸಿದೆ. ದಸರಾಗಾಗಿ 18 ಆನೆಗಳನ್ನು ಅರಣ್ಯ ಇಲಾಖೆ ಗುರುತಿಸಿದ್ದು 2 ತಿಂಗಳ ಮುಂಚಿತವಾಗಿ ಮೈಸೂರಿಗೆ ಗಜಪಡೆ ಆಗಮಿಸಲಿದೆ. ಆಗಸ್ಟ್ 21ರಂದು ಮೈಸೂರಿಗೆ ಗಜಪಯಣ ನಿಗದಿ ಹಿನ್ನೆಲೆ 4 ಹೆಚ್ಚುವರಿ ಆನೆಗಳನ್ನ ಗುರುತಿಸಲಾಗಿದೆ. ಈ ಬಾರಿಯೂ ಅಭಿಮನ್ಯುವೇ ಅಂಬಾರಿಯನ್ನ ಹೊರಲಿದ್ದಾನೆ. ಮೊದಲ ಹಂತದಲ್ಲಿ ಕ್ಯಾಪ್ಟನ್ ಅಭಿಮನ್ಯು, ಭೀಮಾ, ಏಕಲವ್ಯ, ವರಲಕ್ಷ್ಮಿ, ಧನಂಜಯ, ಗೋಪಿ, ರೋಹಿತ್, ಇನ್ನು ಕಂಜನ್ ಆಗಮಿಸಲಿದ್ದು ಬಳಿಕ ಪ್ರಶಾಂತ್, ಸುಗ್ರೀವ, ಮಹೇಂದ್ರ, ಲಕ್ಷ್ಮಿ, ಹಿರಣ್ಯ ಆನೆಗಳು ಬರಲಿವೆ. ಸೆಬಿ ಅಧ್ಯಕ್ಷೆ ಮಾಧವಿ ಪುರಿಬುಚ್ ಕುರಿತ ಹಿಂಡೆನ್ಬರ್ಗ್ ರಿಸರ್ಚ್ ವರದಿಯನ್ನ ಬೆಂಬಲಿಸಿರುವ ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ವಿರುದ್ಧ ಬಿಜೆಪಿ ಸಂಸದೆ ಕಂಗನಾ ರಣಾವತ್ ಕಿಡಿಕಾರಿದ್ದಾರೆ. ಅಲ್ಲದೆ ಅವರನ್ನು ಅತ್ಯಂತ ಅಪಾಯಕಾರಿ ವ್ಯಕ್ತಿ ಅಂತಾನೂ ಆರೋಪಿಸಿದ್ದಾರೆ. ಇನ್ನು ಮುಂದುವರೆದು ಪೋಸ್ಟ್ ಮಾಡಿರುವ ಕಂಗನಾ ರಾಷ್ಟ್ರ ಮತ್ತು ಅದರ ಆರ್ಥಿಕತೆಯನ್ನ ಅಸ್ಥಿರಗೊಳಿಸುತ್ತಿದ್ದಾರೆ ಅಂತ ರಾಹುಲ್ ಗಾಂಧಿ ವಿರುದ್ಧ ಕೆಂಡಾಮಂಡಲವಾಗಿದ್ದಾರೆ. ಒಲಿಂಪಿಕ್ಸ್ನಲ್ಲಿ ವಿನಿಶಾ ಪೋಗಟ್ ಪ್ರಕರಣ ಆದ ನಂತರ ನಿಯಮ ಬದಲಾವಣೆಗೆ ಕೂಗು ಹೆಚ್ಚಾಗಿದೆ. ಹೀಗಾಗಿ ಯುನೈಟೆಡ್ ವರ್ಲ್ಡ್ ರೆಸ್ಲಿಂಗ್ ವಿವಾದದ ಬಳಿಕ ತಮ್ಮ ನಿಯಮದಲ್ಲಿ ಬದಲಾವಣೆಗೆ ಮುಂದಾಗಿದೆ. ವಿನಿಶಾ ಪೋಗಟ್ ಅವರನ್ನ 100 ಗ್ರಾಂ ತೂಕ ಹೆಚ್ಚಳದ ಹಿನ್ನೆಲೆಯಲ್ಲಿ ಅನರ್ಹ ಮಾಡಿರುವ ಕಾರಣ ನಿಯಮದ ಬದಲಾವಣೆಗೆ ಚಿಂತನೆ ನಡೆಸಿದೆ. ತೂಕದ ನಿಯಮಗಳು ಸಂಪೂರ್ಣವಾಗಿ ಬದಲಾಗುವ ಸಾಧ್ಯತೆ ಇಲ್ಲವಾದರೂ ಕ್ರೀಡಾಪಟುಗಳ ಸುರಕ್ಷತೆ ಮತ್ತು ಆರೋಗ್ಯವನ್ನ ಗಮನದಲ್ಲಿಟ್ಟುಕೊಂಡು ಕೆಲವು ಬದಲಾವಣೆಗಳನ್ನ ಮಾಡುವ ಸಾಧ್ಯತೆ ಇದೆ. ಇವಿಷ್ಟು ಈ ಹೊತ್ತಿನ ಟಾಪ್ 10 ನ್ಯೂಸ್. ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.